ನಮಸ್ತೆ. ಭಂಡಾರಿ ವ್ಲಾಗ್ಸ್ ಚಾನಲಿಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿಯ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಶ್ರೀಕೃಷ್ಣ ಮಠದಲ್ಲಿ ನಡೆದಂತಹ ವಿಟ್ಲಪಿಂಡಿಯ ವಿಡಿಯೋ ತುಣುಕುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷಪಡುತ್ತೇನೆ. ಕೃಷ್ಣ ಹಿಂದೂ ಧರ್ಮದ ವಿಷ್ಣುವಿನ 8ನೇ ಅವತಾರವಾಗಿದ್ದು, ಪ್ರೀತಿ, ದಯೆ ಮತ್ತು ಧರ್ಮದ ಸಂಕೇತವಾಗಿ ಪೂಜಿಸಲ್ಪಡುತ್ತಾರೆ. ಇವರು ಮಹಾಭಾರತದಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ. ಕೃಷ್ಣನು ತನ್ನ ಜೀವನದಲ್ಲಿ ಹಲವಾರು ಸಾಹಸಗಳನ್ನು ಕೈಗೊಂಡನು. ಉದಾಹರಣೆಗೆ ಕಾಳಿಯ ಮರ್ದನ ಮಾಡುವುದು, ಯುಧಿಷ್ಠಿರನಿಗೆ ಸಾರಥಿಯಾಗಿ ಧರ್ಮದ ಮಾರ್ಗವನ್ನು ತೋರಿಸುವುದು ಮತ್ತು ರಾಧಾ ಜೊತೆಗಿನ ಪ್ರೀತಿಯ ಸಂಬಂಧ. ಕೃಷ್ಣನನ್ನು ಕಪ್ಪು ಅಥವಾ ನೀಲಿ ಬಣ್ಣದ ವಿಗ್ರಹಗಳಲ್ಲಿ ಸಾಮಾನ್ಯವಾಗಿ ಚಿತ್ರಿಸಲಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ದೇಶದಾದ್ಯಂತ ಆಚರಿಸಲಾಗುತ್ತದೆಯಾದರೂ ಉಡುಪಿಯ ವಿಶ್ವಪ್ರಸಿದ್ಧ ಶ್ರೀಕೃಷ್ಣ ಮಠದಲ್ಲಿ ಆಚರಿಸಲಾಗುವ ಕೃಷ್ಣ ಜನ್ಮಾಷ್ಟಮಿಯು ಅತ್ಯಂತ ವಿಶೇಷ. ಇಂದು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕೃಷ್ಣನ ಜನ್ಮದಿನದ ಸಂಭ್ರಮವು ಹಬ್ಬದ ವಾತಾವರಣವನ್ನು ಪಡೆದುಕೊಂಡಿದೆ. ಅದರಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಟ್ಲಪಿಂಡಿ ಅತ್ಯಂತ ವಿಶೇಷ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನಡೆಸಲಾಗುವ ವಿಟ್ಲಪಿಂಡಿಯ ಮಹತ್ವ ಮತ್ತು ಇದನ್ನು ಹೇಗೆಲ್ಲ ಆಚರಿಸುತ್ತಾರೆ ಎಂದು ತಿಳಿದುಕೊಳ್ಳುವ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವಿಟ್ಲಪಿಂಡಿಯ ವಿಶೇಷ. ಮೊಸರು ಕುಡಿಕೆ, ಹುಲಿವೇಷ ಇಲ್ಲದೆ ಸ್ಥಳೀಯರಿಗೆ ಜನ್ಮಾಷ್ಟಮಿ ಅಪೂರ್ಣ. ಇದನ್ನು ನಗರದೆಲ್ಲೆಡೆ ನಾಡ ಹಬ್ಬ ಎಂದು ಆಚರಿಸಲಾಗುತ್ತದೆ. ಉಡುಪಿಯಲ್ಲಿ ವಿಟ್ಲಪಿಂಡಿಯನ್ನು ಶ್ರೀಕೃಷ್ಣ ಲೀಲೋತ್ಸವ ಎಂತಲೂ ಕರೆಯಲಾಗುತ್ತದೆ. ಏಕೆಂದರೆ ಇಲ್ಲಿ ಈ ದಿನ ನಡೆಯುವ ಮೆರವಣಿಗೆಯು ಮುಖ್ಯವಾಗಿ ಶ್ರೀಕೃಷ್ಣ ಬಾಲಲೀಲೆಗಳನ್ನು ಒಳಗೊಂಡಿರುತ್ತದೆ. ವಿಟ್ಲಪಿಂಡಿ ಎನ್ನುವ ಪದವು ಶ್ರೀಕೃಷ್ಣನ ಬಾಲ್ಯದ ಹೆಸರಾದ ವಿಠ್ಠಲ ಎನ್ನುವ ಪದದಿಂದ ಬಂದಿದೆ. ಪಿಂಡಿ ಎಂದರೆ ಬಂದ ಎನ್ನುವ ಅರ್ಥವನ್ನು ನೀಡುತ್ತದೆ. ಇದರರ್ಥ ಹಾಲು, ಮೊಸರು, ಬೆಣ್ಣೆ ಇತ್ಯಾದಿಗಳನ್ನು ಒಳಗೊಂಡಿರುವ ಮಣ್ಣಿನ ಮಡಕೆಯಾಗಿದೆ. ಶ್ರೀಕೃಷ್ಣನು ತನ್ನ ಬಾಲ್ಯದ ದಿನಗಳಲ್ಲಿ ಹಾಲು, ಬೆಣ್ಣೆ ಮತ್ತು ಮೊಸರು ಹೊಂದಿರುವ ಮಣ್ಣಿನ ಮಡಕೆಗಳನ್ನು ಒಡೆಯುತ್ತಿದ್ದನು. ಕಾಲ ಕಳೆದಂತೆ ವಿಠ್ಠಲ ಬಂದ, ವಿಠ್ಠಲ ಪಿಂಡಿ ಎನ್ನುವ ಹೆಸರನ್ನು ಪಡೆದುಕೊಂಡಿತು. ಮೊಸರು ಕುಡಿಕೆಯನ್ನು ಕೂಡ ವಿಟ್ಲಪಿಂಡಿಯ ದಿನದಂದೇ ಆಚರಿಸಲಾಗುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿರುವ ಶ್ರೀಕೃಷ್ಣ ದೇವರ ವಿಶೇಷವಾಗಿ ತಯಾರಿಸಿದ ಜೇಡಿಮಣ್ಣಿನ ವಿಗ್ರಹಕ್ಕೆ ಹಾಲು ಮತ್ತು ನೀರನ್ನು ಅರ್ಪಿಸುವುದು. ಈ ವಿಶೇಷ ಆಚರಣೆಯು ಮಧ್ಯರಾತ್ರಿಯಲ್ಲಿ ನಡೆಯುತ್ತದೆ ಮತ್ತು ಅದು ಮುಖ್ಯ ಕಾರ್ಯಕ್ರಮವಾಗಿರುತ್ತದೆ. ಮರುದಿನ ಶ್ರೀಕೃಷ್ಣ ಲೀಲೋತ್ಸವ ನಡೆಯುತ್ತದೆ. ಇದನ್ನು ಸ್ಥಳೀಯವಾಗಿ ವಿಟ್ಲಪಿಂಡಿ ಎಂದು ಕರೆಯಲಾಗುತ್ತದೆ. ಹಬ್ಬವು ಮುಕ್ತಾಯಗೊಳ್ಳಲಿ ಟೈಮಲ್ಲಿ ಈ ದಿನ ಭಕ್ತರಿಗೆ ವಿತರಿಸಲು ಚಕ್ಕುಲಿ ಮತ್ತು ಲಡ್ಡುಗಳನ್ನು ತಯಾರಿಸಲಾಗುತ್ತದೆ. ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೆ ಉಪವಾಸದ ನಂತರ ಶ್ರೀಕೃಷ್ಣನಿಗೆ ಚಕ್ಕುಲಿ ಮತ್ತು ಲಡ್ಡುಗಳನ್ನು ಅರ್ಪಿಸಲಾಗುತ್ತದೆ. ಬಳಿಕ ಶ್ರೀಕೃಷ್ಣನಿಗೆ ಅರ್ಪಿಸಿದ ಲಡ್ಡು ಮತ್ತು ಚಕ್ಕುಲಿಗಳನ್ನು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಗುತ್ತದೆ. ಈ ರೀತಿಯಾಗಿ ಈ ವರ್ಷದ ವಿಟ್ಲಪಿಂಡಿ ಹಬ್ಬವು, ನಮ್ಮ ನಾಡ ಹಬ್ಬವು ತುಂಬ ಸಂಭ್ರಮಾಚರಣೆಯಿಂದ ನಡೆಯಿತು. ಈ ಸುಂದರವಾದ ದೃಶ್ಯಗಳನ್ನು ನೋಡಲು ಜನಸಾಗರವೇ ಸೇರಿತ್ತು ಉಡುಪಿಯ ಕೃಷ್ಣ ಮಠದ ರಥಬೀದಿಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.